ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಿಷಿಯನ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವು ಕಂಟ್ರೋಲ್ ಕ್ಯಾಬಿನೆಟ್ನ ವಿನ್ಯಾಸ, ಕಂಟ್ರೋಲ್ ಎಲಿಮೆಂಟ್ಸ್ ಹಾಗೂ ಇಂಡಕ್ಷನ್ ಮೋಟರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ಗಾಗಿ ವೈರಿಂಗ್ ಆಕ್ಸೆಸರೀಸ್ ಅನ್ನು ಜೋಡಿಸುವುದರ ಬಗ್ಗೆ ಕಲಿಯುತ್ತೇವೆ. ಈ ಸೆಷನ್ನಲ್ಲಿ ನೀವು ತಿಳಿಯುವುದೇನೆಂದರೆ ಮೋಟರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಎಳೆಯುವುದು, ರಿಮೋಟ್ ಕಂಟ್ರೋಲ್ನ ವೈರಿಂಗ್ ಆಕ್ಸೆಸರೀಸ್ಗಾಗಿ ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಅನ್ನು ಗುರುತಿಸುವುದು, ಆಕ್ಸೆಸರೀಸ್ ಅನ್ನು ಜೋಡಿಸಲು ಡ್ರಿಲ್ ಮತ್ತು ಟ್ಯಾಪ್ ಮಾಡುವುದು, ಡಿನ್ ರೈಲ್ ಮತ್ತು ಆಕ್ಸೆಸರೀಸ್ಗಳನ್ನು ಮೌಂಟ್ ಮಾಡುವುದು, ಆಕ್ಸೆಸರೀಸ್ಗಳನ್ನು ವೈರ್ನಿಂದ ಜೋಡಿಸುವುದು, ರೌಟಿಂಗ್, ಬಂಚ್ ಮತ್ತು ಟೈಯಿಂಗ್ ಮೂಲಕ ವೈರಿಂಗ್ ಅನ್ನು ಜೋಡಿಸುವುದು, ಇಂಡಕ್ಷನ್ ಮೋಟಾರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಟೆಸ್ಟ್ ಮಾಡುವುದು. ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್ ಏನೆಂದರೆ ಟ್ರೇನಿಸ್ ಟೂಲ್ ಕಿಟ್ 1, ಸ್ಕ್ರೈಬರ್ 100 mm 1, ಹ್ಯಾಕ್ಸಾ ಫ್ರೇಮ್ ವಿತ್ ಬ್ಲೇಡ್ 300 mm 1, ಹ್ಯಾಂಡ್ ಡ್ರಿಲ್ಲಿಂಗ್ ಮಷೀನ್ 6 mm ಕೆಪಾಸಿಟಿ 1, HSS ಡ್ರಿಲ್ ಬಿಟ್ 6 mm and 3 mm 1, ರೌಂಡ್ ನೋಸ್ ಪ್ಲೈಯರ್ 150 mm 1, ಕ್ರಿಂಪಿಂಗ್ ಟೂಲ್ 200 mm 1, ಡಿಜಿಟಲ್ ಮಲ್ಟಿಮೀಟರ್ 1, ಮೆಗರ್ 500 ವೋಲ್ಟ್ 1, ಕಾಂಟ್ಯಾಕ್ಟರ್ 4 ಪೋಲ್ 16 amp 240 ವೋಲ್ಟ್ 1, ಥರ್ಮಲ್ ಓವರ್ಲೋಡ್ ರಿಲೇ 10 amp 415 ವೋಲ್ಟ್ 1, ರಿಮೋಟ್ ಸ್ಟೇಷನ್ 1, ಓವರ್ಲೋಡ್ ರಿಲೇ 15 amp 415 ವೋಲ್ಟ್ 1, ಪುಷ್ ಬಟನ್ ಗ್ರೀನ್ ರೆಡ್ ಗ್ರೀನ್ 1, ಇಂಡಿಕೇಟರ್ ಲ್ಯಾಂಪ್ ವಿತ್ ಹೋಲ್ಡರ್ ರೆಡ್ ಯೆಲ್ಲೋ ಬ್ಲೂ 1, MCB 3 ಪೋಲ್ 16 amp 415 ವೋಲ್ಟ್ 1, ರೇಸ್ ವೇಸ್ 1, ಡಿನ್ ರೈಲ್ 1, ವೈರ್ ಕ್ಲಿಪ್ಸ್ ಅಗತ್ಯವಿರುವಷ್ಟು, ಟರ್ಮಿನಲ್ ಕನೆಕ್ಟರ್ಸ್ ಅಗತ್ಯವಿರುವಷ್ಟು, ವೈರ್ ಫೆರೂಲ್ ಅಗತ್ಯವಿರುವಷ್ಟು, ಗ್ರಾಮೆಟ್ಸ್ ಅಗತ್ಯವಿರುವಷ್ಟು, ಲಗ್ ಆರ್ ಥಿಂಬಲ್ ಅಗತ್ಯವಿರುವಷ್ಟು, ಕೇಬಲ್ ಬೈಂಡಿಂಗ್ ಸ್ಟ್ರಾಪ್ಸ್ ಅಂಡ್ ಬಟನ್ಸ್ ಅಗತ್ಯವಿರುವಷ್ಟು, ನೈಲಾನ್ ಕೇಬಲ್ ಟೈಸ್ ಅಗತ್ಯವಿರುವಷ್ಟು, PVC 1.5 ಸ್ಕ್ವೇರ್ mm ಕಾಪರ್ ಕೇಬಲ್ 660 ವೋಲ್ಟ್ ರೆಡ್ ಬ್ಲ್ಯಾಕ್ ಯೆಲ್ಲೋ ಬ್ಲೂ ಗ್ರೀನ್ ಅಗತ್ಯವಿರುವಷ್ಟು, ಅಸಾರ್ಟೆಡ್ ಸೈಜ್ ಬೋಲ್ಟ್ ಅಂಡ್ ನಟ್ ಅಗತ್ಯವಿರುವಷ್ಟು. ಈಗ ಕಂಟ್ರೋಲ್ ಪ್ಯಾನೆಲ್ ವೈರಿಂಗ್ಗಳಿಗಾಗಿ ಬಳಸುವ ಕಂಟ್ರೋಲ್ ಆಕ್ಸೆಸರೀಸ್ ಅನ್ನು ಗುರುತಿಸೋಣ. 4 ಪೋಲ್ 16 amp 240 ವೋಲ್ಟ್ ಕಾಂಟ್ಯಾಕ್ಟರ್ ಓಪನ್ ಮತ್ತು ಕ್ಲೋಸ್ ಸರ್ಕ್ಯೂಟ್ ಸ್ಪೆಸಿಫಿಕೇಶನ್ ನೊಂದಿಗೆ ರಕ್ಷಣೆ ನೀಡುತ್ತದೆ. 10 amp 415 ವೋಲ್ಟ್ ಥರ್ಮಲ್ ಓವರ್ಲೋಡ್ ರಿಲೇ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಓವರ್ಹೀಟ್ ಆದಾಗ ಸೆನ್ಸ್ ಆಗುತ್ತದೆ ಮತ್ತು ಸರ್ಕ್ಯೂಟ್ ಅನ್ನು ಓಪನ್ ಮಾಡಲು ಸಿಗ್ನಲ್ ಅನ್ನು ಕಳುಹಿಸುತ್ತದೆ. 15 amp 415 ವೋಲ್ಟ್ ಓವರ್ಲೋಡ್ ರಿಲೇ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಓವರ್ಲೋಡ್ ಆಗಿದ್ದರೆ ಅದನ್ನು ಗ್ರಹಿಸುತ್ತದೆ ಮತ್ತು ಸರ್ಕ್ಯೂಟ್ ತೆರೆಯಲು ಸಿಗ್ನಲ್ ಅನ್ನು ಕಳುಹಿಸುತ್ತದೆ. ಪುಷ್ ಬಟನ್ ಸರ್ಕ್ಯೂಟ್ ಅನ್ನು ಆನ್ ಮತ್ತು ಆಫ್ ಮಾಡಲು ನಿಯಂತ್ರಣವನ್ನು ಒದಗಿಸುತ್ತದೆ. 4 ಪೋಲ್ 16 amp 415 ವೋಲ್ಟ್ MCB ಸರ್ಕ್ಯೂಟ್ ಆನ್ ಮತ್ತು ಆಫ್ ಮಾಡಲು ನಿಯಂತ್ರಣ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ ಮತ್ತು ಓವರ್ಲೋಡ್ ಸಮಯದಲ್ಲಿ ಆಫ್ ಆಗುತ್ತದೆ. ನಾವು ಪವರ್ ಸರ್ಕ್ಯೂಟ್ನ ಚಿತ್ರ ಮತ್ತು ವೈರಿಂಗ್ ತಿಳಿಯುವ ಮೊದಲು ಇಂಡಕ್ಷನ್ ಮೋಟಾರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ನ ಅರ್ಥವನ್ನು ತಿಳಿದುಕೊಳ್ಳೋಣ. ಇಂಡಕ್ಷನ್ ಮೋಟಾರ್ನ ಲೋಕಲ್ ಕಂಟ್ರೋಲ್ ಸೂಚಿಸುವುದೇನೆಂದರೆ ಮೋಟಾರ್ನ ಕಂಟ್ರೋಲ್ ನೇರವಾಗಿ ಮೋಟಾರ್ನ ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಮಾಡಲಾಗಿದೆ. ರಿಮೋಟ್ ಕಂಟ್ರೋಲ್ ಸಾಮಾನ್ಯವಾಗಿ ರಿಮೋಟ್ ಕಂಟ್ರೋಲ್ ಡಿವೈಸ್ ಅಥವಾ ಸಿಸ್ಟಮ್ ಮೂಲಕ ದೂರದಿಂದ ಮಾಡಲಾದ ಮೋಟಾರ್ನ ನಿಯಂತ್ರಣವನ್ನು ಸೂಚಿಸುತ್ತದೆ. ನಮ್ಮ ಮನೆಗಳಲ್ಲಿನ ಅನೇಕ ಉಪಕರಣಗಳು, ಸೀಲಿಂಗ್ ಫ್ಯಾನ್ಗಳು ಮತ್ತು ನೀರಿನ ಪಂಪ್ಗಳು ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ ನೊಂದಿಗೆ ಇಂಡಕ್ಷನ್ ಮೋಟಾರ್ಗಳನ್ನು ಬಳಸುತ್ತವೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲವು ಮೋಟಾರ್ಗಳನ್ನು ಲೋಕಲ್ ಫೀಲ್ಡ್ ನಿಂದ ಮತ್ತು ರಿಮೋಟ್ ಕಂಟ್ರೋಲ್ ರೂಮ್ ನಿಂದ ನಿಯಂತ್ರಿಸಬಹುದು. ಆದ್ದರಿಂದ ಒಂದೇ ಲೋಡ್ಗೆ ಲೋಕಲ್ ಮತ್ತು ರಿಮೋಟ್ ಕಾರ್ಯಾಚರಣೆಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಹೊಂದಿರುವುದು ಅವಶ್ಯಕ. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಬಿಡಿಸಿ ಮತ್ತು ಸರ್ಕ್ಯೂಟ್ಗಳು ಸರಿಯಿದೆಯೇ ಎಂದು ಪರಿಶೀಲಿಸಿ. ಇಂಡಕ್ಷನ್ ಮೋಟಾರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಸರ್ಕ್ಯೂಟ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ಗಳಲ್ಲಿ ನಾವು ಸರ್ಕ್ಯೂಟ್ ಅನ್ನು ಮುಚ್ಚಲು ನಾರ್ಮಲಿ ಓಪನ್ ಪುಷ್ ಬಟನ್ ಅನ್ನು ಬಳಸಿದ್ದೇವೆ ಮತ್ತು ಮೋಟಾರ್ ಅನ್ನು ನಿಲ್ಲಿಸಲು ನಾರ್ಮಲಿ ಕ್ಲೋಸ್ಡ್ ಪುಷ್ ಬಟನ್ ಅನ್ನು ಬಳಸಿದ್ದೇವೆ. ನೆನಪಿಡಿ, ವಿವಿಧ ಸ್ಥಳಗಳಿಂದ ಲೋಡ್ ಅನ್ನು ನಿಯಂತ್ರಿಸಿದಾಗ ಎಲ್ಲಾ ಸ್ಟಾಪ್ ಪುಷ್ ಬಟನ್ಗಳನ್ನು ಒಂದಕ್ಕೊಂದು ಸರಣಿಯಲ್ಲಿ ಅಂದರೆ ಸಿರೀಸ್ನಲ್ಲಿ ಸಂಪರ್ಕಿಸಬೇಕು. ಆದರೆ ಎಲ್ಲಾ ಸ್ಟಾರ್ಟ್ ಪುಷ್ ಬಟನ್ಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಬೇಕು. ಓವರ್ಲೋಡ್ ಕರೆಂಟ್ನಿಂದ ಮೋಟಾರ್ ಅನ್ನು ರಕ್ಷಿಸಲು OLR ಅಂದರೆ ಓವರ್ಲೋಡ್ ರಿಲೇಯನ್ನು ಬಳಸಬೇಕು. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ನಲ್ಲಿ ಟರ್ಮಿನಲ್ ಸಂಖ್ಯೆಯನ್ನು ಲೇಬಲ್ ಮಾಡಿ. ಕಂಟ್ರೋಲ್ ಪ್ಯಾನೆಲ್ ವೈರಿಂಗ್ಗಾಗಿ ಕಂಟ್ರೋಲ್ ಆಕ್ಸೆಸರೀಸ್ ಅನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ಈಗ ನಾವು ಚರ್ಚಿಸಿದ್ದೇವೆ. ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಮತ್ತು ಮಾರ್ಕಿಂಗ್ಗೆ ಹೋಗೋಣ. ಮೊದಲಿಗೆ ರಚಿಸಿದ ಕಂಟ್ರೋಲ್ ಸರ್ಕ್ಯೂಟ್ ಪ್ರಕಾರ ಲೇಔಟ್ ಚಿತ್ರವನ್ನು ರಚಿಸಿ. ಅಗತ್ಯವಿರುವ ಆಕ್ಸೆಸರೀಸ್ ಅನ್ನು ಆಯ್ಕೆ ಮಾಡಿ ಮತ್ತು ಪರಿಶೀಲಿಸಿ. ಕಂಟ್ರೋಲ್ ಪ್ಯಾನೆಲ್ನ ಒಳಗಿನ ಲೇಔಟ್ ಅನ್ನು ಗುರುತಿಸಲು ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ. ಲೇಔಟ್ ಚಿತ್ರದ ಪ್ರಕಾರ DN ರೈಲ್ಸ್ ಮತ್ತು ರೇಸ್ವೇಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಫಿಕ್ಸಿಂಗ್ ರಂಧ್ರಗಳನ್ನು ಗುರುತಿಸಿ ಮತ್ತು ಮಾರ್ಕಿಂಗ್ ಪ್ರಕಾರ ಕಂಟ್ರೋಲ್ ಆಕ್ಸೆಸರೀಸ್
ಡಿಎನ್ ರೈಲ್ಸ್ ಮತ್ತು ರೇಸ್ವೇಗಳನ್ನು ಸರಿಪಡಿಸಲು ಡ್ರಿಲ್ಗಳನ್ನು ಮಾಡಿ. ಸ್ಕ್ರೂಗಳು ಮತ್ತು ಬೋಲ್ಟ್ಗಳನ್ನು ಬಳಸಿಕೊಂಡು ಕಂಟ್ರೋಲ್ ಆಕ್ಸೆಸರೀಸ್ಗಳು, ರೇಸ್ವೇಗಳು ಮತ್ತು ಡಿನ್ ರೈಲ್ಗಳನ್ನು ಫಿಕ್ಸ್ ಮಾಡಿ. ಅಂತಿಮವಾಗಿ ಗುರುತುಗಳ ಪ್ರಕಾರ ಇಂಡಿಕೇಟರ್ ಲ್ಯಾಂಪ್, ಪುಷ್ ಬಟನ್ ಮತ್ತು ವೈರ್ ಕ್ಲಿಪ್ಗಳಿಗೆ ಪ್ಯಾನೆಲ್ನ ಡೋರ್ನಲ್ಲಿ ಅಗತ್ಯವಾದ ರಂಧ್ರಗಳನ್ನು ಗುರುತಿಸಿ ಮತ್ತು ಡ್ರಿಲ್ ಮಾಡಿ. ಇಂಡಕ್ಷನ್ ಮೋಟರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ಗಾಗಿ ಈಗ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ವೈರಿಂಗ್ ಮಾಡೋಣ. ಕಂಟ್ರೋಲ್ ಪ್ಯಾನೆಲ್ ಕ್ಯಾಬಿನೆಟ್ನಲ್ಲಿ ಸೂಕ್ತವಾದ ಸ್ಥಾನದಲ್ಲಿ ರಿಲೇ, ಕಾಂಟ್ಯಾಕ್ಟರ್ಸ್ ಮತ್ತು ಇತರ ಆಕ್ಸೆಸರೀಸ್ ಗಳನ್ನು ಫಿಕ್ಸ್ ಮಾಡಿ. ಲೇಔಟ್ ಪ್ರಕಾರ ಕೇಬಲ್ ಅನ್ನು ಅಳತೆ ಮಾಡಿ ಮತ್ತು ಕತ್ತರಿಸಿ. ಲೇಔಟ್ ಪ್ರಕಾರ ಟರ್ಮಿನಲ್ನ ಎರಡೂ ತುದಿಗಳಲ್ಲಿ ಫೆರೂಲ್ ಸಂಖ್ಯೆಗಳನ್ನು ಸೇರಿಸಿ. ಸುಲಭ ನಿರ್ವಹಣೆ ಮತ್ತು ದುರಸ್ತಿಗಾಗಿ ರೇಸ್ವೇಸ್ ನಲ್ಲಿ ಕೆಲವು ಹೆಚ್ಚುವರಿ ಉದ್ದದ ವೈರ್ಗಳನ್ನು ಬಿಡಿ. ವೈರ್ಗಳನ್ನು ಒಂದೊಂದಾಗಿ ಚಲಾಯಿಸಿ. ವೈರ್ಗಳ ಕ್ರಾಸ್ ಓವರ್ ಅನ್ನು ತಪ್ಪಿಸಿ. ಕ್ರಾಸ್ ಓವರ್ ಅನ್ನು ತಪ್ಪಿಸಲು ವರ್ಟಿಕಲ್ ವೈರ್ಗಳನ್ನು ಜೋಡಿಸಿದ ನಂತರ ಹಾರಿಜಾಂಟಲ್ ಆಗಿ ವೈರ್ಗಳನ್ನು ಹಾಕಬಹುದು. ವೈರ್ ತುದಿಗಳನ್ನು ಸ್ಕಿನ್ ಮಾಡಿ ಮತ್ತು ಸೂಕ್ತವಾದ ಲಗ್ಸ್ ಅಥವಾ ಥಿಂಬಲ್ಗಳೊಂದಿಗೆ ಕ್ರಿಂಪ್ ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ಕಂಟ್ರೋಲ್ ಸರ್ಕ್ಯೂಟ್ ಮತ್ತು ಪವರ್ ಸರ್ಕ್ಯೂಟ್ ವೈರಿಂಗ್ ಅನ್ನು ಜೋಡಿಸಿ. ಸಡಿಲವಾದ ಸಂಪರ್ಕ ಮತ್ತು ಅತಿಯಾದ ಬಿಗಿತವನ್ನು ತಪ್ಪಿಸಿ. ರೇಸ್ವೇಸ್ ನಲ್ಲಿ ವೈರ್ಗಳನ್ನು ರೂಟ್ ಮಾಡಿ. ಕೇಬಲ್ ಬೈಂಡಿಂಗ್ ಸ್ಟ್ರಾಪ್ಸ್ ಮತ್ತು ಬಟನ್ ಬಳಸಿ ರೇಸ್ವೇಸ್ ನಲ್ಲಿ ವೈರ್ಗಳನ್ನು ಪಂಚ್ ಮಾಡಿ ಮತ್ತು ಟೈ ಮಾಡಿ. ವೈರಿಂಗ್ ಮೇಲೆ ಪಿವಿಸಿ ರೇಸ್ವೇಗಳನ್ನು ಕವರ್ ಮಾಡಿ. ರೇಸ್ವೇಗಳನ್ನು ಮುಚ್ಚುವಾಗ ಕೇಬಲ್ ನುಜ್ಜುಗುಜ್ಜಾಗುವುದನ್ನು ತಪ್ಪಿಸಲು ಅಗತ್ಯ ಕಾಳಜಿಯನ್ನು ತೆಗೆದುಕೊಳ್ಳಿ. ಹಿಂಜ್ ಡೋರ್ಗಳಲ್ಲಿ ವೈರ್ಗಳ ಯು ಲೂಪ್ ಗಳನ್ನು ಮಾಡಿ ಕೇಬಲ್ ಅನ್ನು ಬಾಗಿಲಿಗೆ ಬಂಚ್ ಮತ್ತು ಟೈ ಮಾಡಿಕೊಳ್ಳಿರಿ. ಪ್ಯಾನೆಲ್ ಡೋರ್ ನಲ್ಲಿ ಕೇಬಲ್ಗಳನ್ನು ಹಿಡಿದಿಡಲು ಸೂಕ್ತವಾದ ಸ್ಥಳಗಳಲ್ಲಿ ವೈರ್ ಕ್ಲಿಪ್ ಗಳನ್ನು ಜೋಡಿಸಿ. ಪ್ಯಾನೆಲ್ ಬಾಗಿಲಿನ ಚಲನೆ ಮತ್ತು ಮುಚ್ಚುವಿಕೆಯನ್ನು ಯು ಲೂಪ್ ತಡೆಯದಂತೆ ನೋಡಿಕೊಳ್ಳಿ. ಡಯಾಗ್ರಾಮ್ ಮತ್ತು ಟರ್ಮಿನಲ್ ವಿವರಗಳ ಪ್ರಕಾರ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಟರ್ಮಿನಲ್ ಗಳನ್ನು ಜೋಡಿಸಿ. ಕೇಬಲ್ಗಳ ಮೇಲಿನ ಒತ್ತಡವನ್ನು ತಪ್ಪಿಸಲು ಗ್ರಾಮೆಟ್ ಗಳನ್ನು ಬಳಸಿ. ಪ್ಯಾನೆಲ್ ಮತ್ತು ಬಾಗಿಲು ಮತ್ತು ಮೆಟಲ್ ಡಿವೈಸ್ ಗಳನ್ನು ಅರ್ದಿಂಗ್ ಮಾಡಿ. ಅರ್ಥಿಂಗ್ ಗೆ ಬಹಳ ವೈರ್ಗಳು ಬಂದರೆ ಅಲ್ಲಿ ಕಾಮನ್ ಅರ್ತ್ ಟರ್ಮಿನಲ್ಗಳು ಮತ್ತು ಪಟ್ಟಿಗಳನ್ನು ಬಳಸಿ. ಪ್ಯಾನೆಲ್ ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಐಆರ್ ವ್ಯಾಲ್ಯೂ 1 ಮೆಗಾ ಓಮ್ ಗಿಂತ ಕಡಿಮೆ ಇದ್ದರೆ ಸೂಕ್ತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಳಿ. ಮೋಟಾರ್ ನ ಫುಲ್ ಲೋಡ್ ಕರೆಂಟ್ ಗೆ ಅನುಗುಣವಾಗಿ OLR ಅನ್ನು ಹೊಂದಿಸಿ. ಈಗ ಇಂಡಕ್ಷನ್ ಮೋಟರ್ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ ಕಾರ್ಯಾಚರಣೆಗಾಗಿ ನಾವು ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸೋಣ. ಮೇನ್ ಸಪ್ಲೈ ಅನ್ನು ಆನ್ ಮಾಡುವ ಮೊದಲು ನಾವು ಕಂಟ್ರೋಲ್ ಸರ್ಕ್ಯೂಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು. ಆದ್ದರಿಂದ ಮೊದಲು ಕಂಟ್ರೋಲ್ ಸರ್ಕ್ಯೂಟ್ ಸಪ್ಲೈ ಅನ್ನು ಮಾತ್ರ ಆನ್ ಮಾಡಿ. ಈಗ ರಿಮೋಟ್ ಸ್ಟಾರ್ಟ್ ಪುಷ್ ಬಟನ್ ಅನ್ನು ಒತ್ತಿರಿ ಮತ್ತು ಪವರ್ ಕಾಂಟ್ಯಾಕ್ಟರ್ ಪಿಕಪ್ ಪಡೆಯುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ನೋಡಿ. ಈಗ ರಿಮೋಟ್ ಸ್ಟಾಪ್ ಪುಷ್ ಬಟನ್ ಅನ್ನು ಒತ್ತಿರಿ ಮತ್ತು ಪವರ್ ಕಾಂಟ್ಯಾಕ್ಟರ್ ಡ್ರಾಪ್ಸ್ ಅಥವಾ ಇಲ್ಲವೇ ಎಂಬುದನ್ನು ನೋಡಿ. ಅದೇ ರೀತಿ ಲೋಕಲ್ ಪುಷ್ ಬಟನ್ ಸ್ಟೇಷನ್ ನಿಂದ ಸ್ಟಾರ್ಟ್ ಮತ್ತು ಸ್ಟಾಪ್ ಪುಷ್ ಬಟನ್ ಗಳ ಕಾರ್ಯಾಚರಣೆಯನ್ನು ಪರಿಶೀಲಿಸಿ ಮತ್ತು ಕ್ರಮವಾಗಿ ಕಾಂಟ್ಯಾಕ್ಟರ್ ಪಿಕಪ್ ಮತ್ತು ಡ್ರಾಪ್ಸ್ ಆಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಂಟ್ರೋಲ್ ಸರ್ಕ್ಯೂಟ್ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿದರೆ ಮೋಟಾರ್ನೊಂದಿಗೆ ಪವರ್ ಸರ್ಕ್ಯೂಟ್ ಅನ್ನು ಸ್ವಿಚ್ ಆನ್ ಮಾಡಿ. ಕೊನೆಯಲ್ಲಿ ಸೂಚನೆಗಳೊಂದಿಗೆ ಇಂಡಕ್ಷನ್ ಮೋಟಾರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ ಅನ್ನು ಪರಿಶೀಲಿಸಿ ಮತ್ತು ಮೋಟಾರ್ ಕಾರ್ಯಾಚರಣೆಯನ್ನು ಗಮನಿಸಿ. ಈ ಸೆಟಪ್ ನಲ್ಲಿ ನಾವು ನೋಡಿದ್ದೇನೆಂದರೆ ಕಂಟ್ರೋಲ್ ಪ್ಯಾನೆಲ್ನ ವಿನ್ಯಾಸವನ್ನು ಹೇಗೆ ಮಾಡುವುದು ಮತ್ತು ಇಂಡಕ್ಷನ್ ಮೋಟಾರ್ನ ಲೋಕಲ್ ಮತ್ತು ರಿಮೋಟ್ ಕಂಟ್ರೋಲ್ಗಾಗಿ ಕಂಟ್ರೋಲ್ ಎಲಿಮೆಂಟ್ಸ್ ಮತ್ತು ವೈರಿಂಗ್ ಆಕ್ಸೆಸರೀಸ್ ಅನ್ನು ಹೇಗೆ ಜೋಡಿಸುವುದು ಎಂದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.